The hidden bike of Mysore, Aprilia RS V4 1000cc. ಉಫ್, ಕೇಳಕ್ಕೆ ಏನು ಮಚ್ಚ ಇದು ಗೊತ್ತು. ಮೈಸೂರಲ್ಲಿ ಇರೋದು ಇದೊಂದೇ ಬೈಕು. ಪೀಸ್ ಬ್ರೋ, ಪೀಸ್. ಲೆಟ್ಸ್ ಗೋ ಬೇಬ್. ಲೇ ಏನಾಯ್ತಾ? ಲೇ ಅವನು ಅಂಡರ್ ವೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಒಳ್ಳೆ ಮಜಾ ಬರ್ತೈತೆ. ಎಲ್ಲರಿಗೂ ಡ್ರೀಮ್ ಅನ್ನೋದು ಇದ್ದೇ ಇರ್ತದೆ ಗುರು. ಡೆಡಿಕೇಶನ್ ಇಟ್ಟು ಫೋಕಸ್ ಮಾಡಿದ್ರೆ ಎಲ್ಲರಿಗೂ ಅವ್ರ ಡ್ರೀಮು ಅಚೀವ್ ಆಗೇ ಆಗುತ್ತೆ. ಸುಮ್ಮನೆ ಡ್ರೀಮ್ ನಂದು ಅಂತ ಮನೇಲಿ ಕೂತಿರಿ ಏನಾಯ್ತದೆ ಗುರು? ಏನಾಗಲ್ಲ, ಚಡ್ಡಿ ತೂತಾಯ್ತದೆ ಅಷ್ಟೇ ಸೌದೋಗಿ. ಯಾವ ಹುಡುಗನು, ನಾನು ಸಿಂಗಲ್ ಅಂತ ಹೇಳ್ಬೋದು, ಹುಡುಗಿನ ಇಷ್ಟಪಡದೆ ಇರ್ಬೋದು, ಬಟ್ ಗಾಡಿನ ಇಷ್ಟಪಡದೆ ಇರೋ ಹುಡುಗ ಯಾರೂ ಇಲ್ಲ ಅಂತ ಹೇಳ್ತೀನಿ. 99% ಇರ್ತಾರೆ ಗಾಡಿನ ಇಷ್ಟಪಡೋರು. ಬನ್ನಿ ಇದ್ರದ್ದೊಂದು ಚಮಕ್ ತೋರಿಸ್ತೀನಿ. ಮಜಾ ಮಜಾ. ಏನ್ ಗುರು, ಬಾಡಿ ಫುಲ್ ವೈಬ್ರೇಟ್ ಆಯ್ತೈತೆ. ನಿದ್ದೆಯಿಂದ ಆಕ್ಚುಲಿ ಈಗ ಎಚ್ಚರ ಆಯ್ತು ನನಗೆ. ಗಾಡಿ ಅಂದ್ರೆ ಹೆಂಗಿರ್ಬೇಕು ಗುರು? ಏನ್ ಮಜಾ ಇತ್ತು ಗುರು. ಸೌಂಡ್ಗೆ ಎಲ್ಲ ಬೆಚ್ತಾರೆ ಗುರು. ಯಪ್ಪ, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಹೇಳ್ತಾರೆ ಹುಡುಗಿ ಜಾಸ್ತಿ ಖರ್ಚು ಮಾಡ್ತಾರೆ, ಕಾಸ್ಟ್ಲಿ ಮೇಕಪ್ ಐಟಮ್ಸ್ ತಗೋತಾರೆ ಅಂತ. ಹೌದು ಗುರು, ಹುಡುಗರು ಏನು ಖರ್ಚು ಮಾಡಲ್ಲ. 20 ರೂಪಾಯಿ ಫೇರ್ ಅಂಡ್ ಲವ್ಲಿ ಹಾಕೋದು ಹೆಚ್ಚು. ಬಟ್ ಗಾಡಿಗೆ ಅಂತ ಬಂದರೆ 2 ಲಕ್ಷದ ಐಟಮ್ ಗಂಟಲು ಹಾಕಿಸ್ತಾರೆ. ಅದಕ್ಕೆ ಈ ಸೂಪರ್ ಬೈಕ್ ನೋಡಿದ್ರೆ ಗೊತ್ತಾಗುತ್ತೆ. ಮೈಲೇಜ್ ಕೊಟ್ಟರೆ 10 ರಿಂದ 12 ಕೊಡ್ಬೋದು, ಬಟ್ ಕುತ್ಕೊಂಡ್ರೆ ಬೇರೆ ಲೆವೆಲ್. ಅರ್ಚ್ಕೋತಾವನೆ ಗುರು. ಏನ್ ಕಂಟ್ರೋಲ್ ಅಪ್ಪ, ಸೈ ಕಂಟ್ರೋಲ್ ಗುರು. ಸೂಪರ್ ಬೈಕ್ ಇಡೋದು ದೊಡ್ಡ ವಿಷಯ ಅಲ್ಲ ಗುರು, ಹಿಟ್ಟಿ ತಕೊಂಡು ಮೇಂಟೈನ್ ಮಾಡೋದು ದೊಡ್ಡ ವಿಷಯ ಅಲ್ಲ ಗುರು. ಮನೇಲಿ ಉಗಿತಾರೆ, ರೋಡಲ್ಲಿರೋರು ಉಗಿತಾರೆ, ಪೊಲೀಸ್ ಉಗಿತಾರೆ, ಎಲ್ಲಾರು ಉಗಿದ್ರು ಸಾಕದೈತೆ ನೋಡಿ ಅಮ್ಮ. ಗಾಡಿ ಅಂದ್ಮೇಲೆ ರಿಯಾಕ್ಷನ್ಸ್ ಇರಬೇಕು, ಪವರ್ ಇರಬೇಕು. ಏನೋ ಗಾಡಿ ಪೋಸ್ ನೋಡು. ಏನು
ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಮನೆಗೆ ಹೋಗೋಣ, ನೆಮ್ಮದಿಯಾಗಿ ಊಟ ಮಾಡೋಣ, ನಿದ್ದೆ ಮಾಡೋಣ ಅಷ್ಟೇ.